ಸಂತೆ ವ್ಯಾಪಾರ ಮುಗಿಸ್ಕೊಂಡು ಹೊರಟಿದ್ದಂಥ ಆಟೋಗೆ ಕಾರ್ ಡಿಕ್ಕಿ ಹೊಡೆದು ಬಿಟ್ಟಿದೆ. ಆಟೋ ಚಾಲಕ ಸೇರಿ 4 ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. ತುಮಕೂರಿನ ಗೊಬ್ಬಿ ತಾಲೂಕಿನ ಚೇಳೂರು ಬಳಿ ನಡೆದಿರುವಂಥ ದುರಂತ ಇದು. ಸಂತೆಯ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇದ್ರಂತೆ ಮಹಿಳೆಯರು. ಪಾಪ ದುರಂತದಲ್ಲಿ ಆಟೋದಲ್ಲಿದ್ದ ಕಾವ್ಯ ಅವರ 2 ಕಾಲುಗಳು ಕಟ್ಟಾಗಿದ್ದಾವೆ. ಓ ಮೈ ಗಾಡ್, 2 ಕಾಲುಗಳು ಕಟ್ಟಾಗಿದ್ದಾವಂತೆ ಕಾವ್ಯ ಅನ್ನೋ ಮಹಿಳೆಯದು. ಇನ್ನು ಗಾಯಗೊಂಡ ಚಾಲಕ ಅರುಣ್, ಲಕ್ಷ್ಮಮ್ಮ, ರಾಧಾ, ಶಶಿಕಲಾ ಈಗ ಅವರನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಇದು. ಒಬ್ಬ ಮಹಿಳೆಯ 2 ಕಾಲುಗಳು ಕಟ್ಟಾಗಿದ್ದಾವೆ ಅಂತ ಅಂದರೆ ಬಹಳ ದುರಂತನೇ ಇದು, ದೊಡ್ಡ ದುರಂತನೇ ಇದು. ಜೊತೆಗೆ ಒಂದು 4-5 ಜನ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಆಟೋ ಚಾಲಕ, ಜೊತೆಗೆ ಲಕ್ಷ್ಮಮ್ಮ 55 ವರ್ಷ ಅವರಿಗೆ, ಇನ್ನು ರಾಧಾ 33 ವರ್ಷ, ಶಶಿಕಲಾ 43 ವರ್ಷ, ಇವರೆಲ್ಲರೂ ಕೂಡ ತಾಲೂಕು ಆಸ್ಪತ್ರೆಯಲ್ಲಿದ್ದಾರೆ. ಈಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಏನು ಸಂತೆಗೆ ಹೋಗಿದ್ರಂತೆ, ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೊರಡಬೇಕಾದಂಥ ಸಂದರ್ಭ ಇದು. ಆಟೋದಲ್ಲ, ಅವ್ರ ಪಾಡಿಗೆ ಅವರು ಮನೆಗೆ ಹೊರಡ್ತಾ ಇದ್ದಾರೆ. ಆಗ ಅದು ಎಲ್ಲಿಂದ ಬಂತೋ ಏನೋ ಕಾರು ಏಕಾಏಕಿ ಆಗಿ ಬಂದು ಆಟೋಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ಆಟೋಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಪಾಪ ಈ ರೀತಿಯಾಗಿ ಆಗಿ ಹೋಗಿದೆ ನೋಡಿ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಈಗ 4 ಜನ. ಒಬ್ಬರಂತೂ ಕಾಲೇ ಕಳ್ಕೊಂಡಿದ್ದಾರೆ. ಕಾವ್ಯ ಅನ್ನೋ ಮಹಿಳೆ 2 ಕಾಲುಗಳನ್ನು ಕಳ್ಕೊಂಡಿದ್ದಾರೆ ಪಾಪ. ತುಮಕೂರಿನ ಗುಬ್ಬಿ ತಾಲೂಕಿನ ಚೇಳೂರು ಬಳಿ ನಡೆದಿರುವಂಥ ದುರಂತ ಇದು.